ಹಾಯ್ ಸ್ನೇಹಿತರೆ, ಹಾಯ್ ಫ್ರೆಂಡ್ಸ್, ಹಾಯ್ ಕೂಟಕಾರರೇ, ಹಾಯ್ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿಯದಿರೆಲ್ಲ ಹೇಗಿದ್ದೀರಾ? ಇವತ್ತು ನೆನ್ನೆಲ್ಲ ತುಂಬ ಮಳೆ ಬಂತು ಫ್ರೆಂಡ್ಸ್. ನಮ್ಮೂರಲ್ಲಿ ಬಂದು ಎಲ್ಲ ಫುಲ್ಲಾಗಿ ನೆಂದಿದೆ. ಆದ್ರೂ ಇವತ್ತು ಡ್ರಮ್ ಕ್ಲೀನ್ ಮಾಡೋಕ್ಕೆ ಬಂದಿದ್ದಾರೆ ನಮ್ಮ ಮನೆಗೆ ಒಬ್ಬ ಅಂಕಲು. ನೀರೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂಥೇಳಿ ಬೆಳಗ್ಗೆ ಮಕ ಮಾರಿ ತೊಳಿದೀರಾ ಬಂದುಬಿಟ್ಟಿದ್ದೀನಿ ನಾನು. ಅವರೆಲ್ಲ ತುಂಬ ಟೆನ್ಷನಲ್ಲಿ ಕೆಲಸಗಳು ಮಾಡ್ತಾವ್ರೆ. ನಾನು ಮಕ್ಕನೂ ತೊಳೆದಿಲ್ಲ, ಅಲ್ಲೂ ಉಜ್ಜಿಲ್ಲ, ಟೀ ಕೂಡ ಕುಡ್ದಿಲ್ಲ ಫ್ರೆಂಡ್ಸ್. ಟೈಮ್ ಎಷ್ಟಾಯ್ತು ಇವಾಗ? ಒಂದು 11 ಗಂಟೆ ಆಗಿರ್ಬೋದಾ, ಮೇ ಬಿ 10:15 ಆಗಿದೆ. ಗಿಡಕ್ಕೆ ನೀರು ಹಾಕೋ ಕೆಲಸ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಇವತ್ತು, ನೀರು ವೇಸ್ಟ್ ಆಗಬಾರ್ದು ಅಂತ. ಎಂದಮ್ಮ ಜ್ಞಾನ ಎಂದನೇ ಎಂದ ആൻറ്റി ഇതിനകത്ത് വെള്ളം തീർന്നു, ഇതിനകത്ത് വെള്ളം തീർന്നു, നിർത്തട്ടെ. ಅಯ್ಯೋ ನೀರು ಖಾಲಿ ಆಯಿತು. ಅಯ್ಯೋ ನೀರು ಖಾಲಿ ಆಗೋಯ್ತು. ಅಲ್ಲಿ ಇಂಪಾರ್ಟೆಂಟ್ ನೀರು ಬೇಕು ಅಂತ ಅವ್ರು ನಮ್ಮ ಆಂಟಿಯವರು. ಒಂದು ನಿಮಿಷ ನಾವು ಬೇಗ ಟ್ಯಾಪ್ ಆಫ್ ಮಾಡಿಬಿಟ್ಟು ಓಡ್ಬಿಡೋಣ. ಎಸ್ ಬನ್ನಿ ಹೋಗೋಣ. ಓ ಮೈ ಗಾಡ್ ಈಗ ಸ್ವಲ್ಪ ಕಪ್ಪ ಆದರೆ ಓಡೋಕ್ಕೆ ಕಷ್ಟ. ಒಂದು ഇതിനകത്തോ അത്രയാണോ ഉണ്ടോ വെള്ളം? അല്ല ഞാൻ ചെടി അതുകൊണ്ട് ഞാൻ ചെടിക്ക് കുറവായിരുന്നു. ഒടിക്കും, അതുകൊണ്ടല്ലേ ഞാൻ ചെയ്തുകൊണ്ടിരിക്കുന്നേ. ಹೇಗೆ പറഞ്ഞോ വെള്ളം കുറഞ്ഞാലേ പറഞ്ഞതാ. ആവശ്യത്തിന് ബദലാകരുത്, ചേഞ്ച് ആകരുത്. നിന്നോട് ആദ്യം ഞാൻ പറഞ്ഞ കുട്ടിയിലോട്ട് ഓടിക്കാൻ, അത് തന്നെ ഞാൻ പറഞ്ഞ ചെടിക്ക് വെള്ളം പോരാൻ പോകുന്നു. വേസ്റ്റ് ആകാതെ വെള്ളം അതിനകത്ത് കുടിച്ചാൽ മതി. പറഞ്ഞിട്ട് ഇതല്ല ഏറ്റവും വന്നതാണ് ആണല്ലോ. സത്യം പറയാൻ എന്തോ ആണ് ഇങ്ങനെ. അല്ല ഞാനവർക്ക് ഇതിൽ കുടിക്കുമ്പോൾ ഞാൻ ഈ ഡ്രം എടുക്കാൻ പറഞ്ഞത് കൊണ്ട് ആൻറ്റി ഇതിനകത്ത് മതി ആൻറ്റി പറഞ്ഞതാ. അപ്പോൾ ഞാൻ വേസ്റ്റ് ആകണ്ട, അല്ല വേസ്റ്റ് ആകണ്ട വെള്ളം ഞാൻ ചെടിക്കൈലോ ഓടിക്കട്ടെ പറഞ്ഞിട്ട് അങ്ങോട്ട് ഓടിപ്പോയതാ. ആണല്ലോ ആണ് ನೋಡಿ ಫ್ರೆಂಡ್ಸ್, ಹೆಂಗೆ ಹೇಳ್ತಾರೆ ನಮ್ಮ ಆಂಟಿಯವರು. ನಾನು ಗಿಡಕ್ಕೆ ನೀರು ಹಾಕೋಣ ಅಂತ ಓಡೋದ್ರೆ ನಾನು ಹೇಳ್ತಾರೆ ಇದಕ್ಕೆ ಇದರಲ್ಲಿ ಎತ್ಕೊಂಡೋಗಿ ಅದಕ್ಕೆ ಇದರಲ್ಲಿ ಎತ್ಕೊಂಡೋಗಿ ಅದಕ್ಕೆ ഞാൻ ವಿಡಿಯೋ എടുക്കും. ಎವಡೆ ಬೇಕನ ಅಮ್ಮ? ಅಯ್ಯೋ ಹೊಡಿತಾರೆ ಫ್ರೆಂಡ್ಸ್ ನಮ್ಮ ಆಂಟಿ. ಇದು ಎಲ್ಲಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಫೋನು. ಇಲ್ಲಿಡೋಣ ಅಂತ ಅಂದ್ಕೊಂಡಿದ್ದೀನಿ, ಕಾಣಿಸ್ತೈತೆ ಇಲ್ಲ ಗೊತ್ತಿಲ್ಲ. ಹಂಗಿರಲಿ, ನೀರು ಇಕ್ಕಿರ್ತೀವಿ. ಅದನ್ನು ಯಾವಾಗ ತುಂಬ್ತದೆ ನನ್ನ ಫ್ರೆಂಡ್? ഒരു മിനിറ്റ് വന്നോ. ഞാൻ വന്നു, ഫോണ് എവിടെ പോയാലും കൊണ്ടുപോകണ്ടേ. എന്തമ്മ ഏതിനെ ಏದು ಬಿಟ್ಟೇಚಿ ಒಲೆ? ನೋಡಿ ಫ್ರೆಂಡ್ಸ್, ಈ ಮನೇಲಿ ಹೆಂಗಿದೆ ಒಲೆ? ತುಂಬ ಡಿಫ್ರೆಂಟ್ ಆಗಿದೆಯಲ್ಲ, ದೊಡ್ಡ ಒಲೆ ಕಾಣಿಸ್ತಾ ಇದೆಯಲ್ಲ ನೋಡಿ. ನಮ್ಮ ಕಡೆ ಈ ಥರ ಒಲೆಗಳಿಲ್ಲ, ಇನ್ನೂ ಇಲ್ಲ, ತೀರ್ನಿಲ್ಲ. ಸೌದೆಯಲ್ಲಿ ಮಾಡ್ತಾರೆ ಈಗಿನ ಕಾಲದಲ್ಲಿ. ಅಯ್ಯೋ ನನ್ನ ಬಕೆಟ್ ತುಂಬೋಯ್ತು. ಎಂದ ಪೊನ್ನೆ ಎಂದ ಆಂಟಿ ಏದು ತೀರ್ನ ಇನ್ನೂ ಇಲ್ಲ, ತೀರ್ನಿಟ್ಟಿಲ್ಲ. തുണി കഴുകിയിട്ടില്ല, ചെടിക്ക് വെള്ളം പോറില്ലല്ലോ.
അതുപോലെ വെള്ളം കൂടുതലുണ്ട്. ശരിയാ, ഇന്നലെ തുണിയെ കഴുകണ്ടായിരുന്നു. നമുക്കറിയില്ലല്ലോ. ನೀವೆಲ್ಲ ತಿಂಡಿ ತಿನ್ಕೊಂಡು ಮುಖ ಫಸ್ಟು ಅಲ್ಲಜ್ಜಿ ಮುಖ ತೊಳ್ಕೊಂಡು ತಿನ್ಕೊಂಡು ಆಮೇಲೆ ಫ್ರೀಯಾಗಿದ್ದಾಗ ನಮ್ಮ ವಿಡಿಯೋ ನೋಡಿ ಹೊಸ್ದಾಗಿ ನೋಡೋರೆಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿಯ ಸಹೋದರಿ ಅಲ್ಲಜ್ಜಿಲ್ಲ ಮುಖ ತೊಳೆದಿಲ್ಲ ರುಕ್ಮಿಣಿ. ಡ್ರಮ್ ತುಂಬೋವರೆಗೂ ನೀವು ಕಾಯಬೇಕು, ಗೊತ್ತಾಯ್ತಾ ಫ್ರೆಂಡ್ಸ್? ನಾನು ಡ್ರಮ್ ತುಂಬಿಸೋವರೆಗೂ ನೀವು ಕಾಯ್ತಾನೇ ಇರಬೇಕಾಗುತ್ತೆ. ಇನ್ನೂ ಅರ್ಧನೇ ಆಗಿರೋದು. ತುಂಬಿಸೋಣ. ಇವತ್ತೇನಾಯ್ತೋ ಗೊತ್ತಿಲ್ಲ, ತುಂಬ ಕಾಗೆಗಳು ಕೊಯ್ಯೋ ಅಂತ ಬಡ್ಕೊತವೆ. ಏನಾಗಿದೆಯೋ ಗೊತ್ತಿಲ್ಲ ನಮ್ಮ ಕಾಗೆಗಳಿಗೆ. ಸಮಥಿಂಗ್ ಹ್ಯಾಪನ್. ದೇವರು ಎಲ್ಲದು ಒಳ್ಳೆಯದೇ ಮಾಡಲಿ ಅಂತ ಅನ್ಕೋತಾ ಇದ್ದೀನಿ. ಒಂದು ಕೈಯಲ್ಲಿ ಸರ್ಕಸ್ ಮಾಡೋಕ್ಕಾಗುತ್ತಾ ಫ್ರೆಂಡ್ಸ್? ನೋಡಿ ಹೆಂಗೆ ಇಯೋದು ನನ್ನ ನೀರು. ಡ್ರಮ್ಗೆ ನಾನು ಬಿತ್ತು ಫೋನು, ವಿಡಿಯೋನೂ ಹೋಯ್ತು, ಫೋನು ಹೋಯ್ತು. ಅಯ್ಯ, ಎಲ್ಲಿ ಹೇಳೋದಂತ ಐಡಿಯಾನೇ ಸಿಗ್ತಾಯಿಲ್ಲ ಫ್ರೆಂಡ್ಸ್ ನನಗೆ. ಫೋನ್ನ ಎಲ್ಲಿಡಬೇಕೋ ಗೊತ್ತಾಗ್ತಾಯಿಲ್ಲ, ಎಲ್ಲಿ ಕಾಣಿಸುತ್ತೆ ಅಂತ ಐಡಿಯಾ ಇಲ್ಲ. ರನ್ನಿಂಗಲ್ಲಿ ಐತೋ ಇಲ್ಲ ಗೊತ್ತಿಲ್ಲ. ಇಲ್ಲಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಾಣಿಸ್ತಾ ಇದ್ದೀನ ಫ್ರೆಂಡ್ಸ್? ಕಾಣಿಸ್ತಾ ಇಲ್ವಾ? ಅಯ್ಯಯ್ಯೋ, ಹಿಂಗೆ ಈಗ ಕಾಣಿಸ್ತಾ ಇದ್ದೀನಿ ಮೇ ಬಿ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ನಮ್ಮ ಅಷ್ಟೊಂದು ಐಡಿಯಾ ನಾಲೆಡ್ಜ್ ಇಲ್ವಲ್ಲ. ഏത് കുപ്പിയിലേക്ക് ഇപ്പൊ അല്ലാതെ പഠിക്കല്ലേ? ആദ്യമല്ലോ വിചാരിച്ചു. ഇങ്ങനെ ഒന്നും വെള്ളമൊന്നും പറഞ്ഞില്ലല്ലോ. തുണിയാണെങ്കിലേ പോട്ടെ, 6 മണിക്കൂർ വെള്ളമല്ലോ. പിന്നെ വെള്ളം നിറയും. പക്ഷേ ഈ വെള്ളം ഈ വെള്ളം കൊണ്ട് ഞാൻ ചായ കുടിച്ചില്ല അന്നില്ല. ആരുടെയല്ല കുഴപ്പം. നീ എന്നാടൊക്കെ അവിടെ എല്ലാം ശരിയാക്കിയോ? ഇന്ന് ശരിയാക്കിയില്ല, പകുതി ശരിയാക്കി. ആപ്പി അകത്തിന് വെള്ളം പിടിക്കാൻ വന്നു, അവിടെ വെള്ളം കോറി. ആൻറ്റി കഴിച്ചോ? ഓ, കഴിച്ചു. കഴിച്ചില്ല? ഇവിടെ പണിയല്ലായിരുന്നു. ഓക്കെ ചെയ്തോ. ಇನ್ನೊಂದು 2 ಡ್ರಮ್ಮಿದೆ ಅಷ್ಟೇ. ಇನ್ನೊಂದು 3 ಬಕೆಟ್ ಹಾಕಿದ್ರೆ ಡ್ರಮ್ ತುಂಬೋಗುತ್ತೆ. ಆಮೇಲೆ ಮತ್ತೆ ಹೋಗೋಣ ನಮ್ಮ ಪಾರಂಗೆ ನಮ್ಮ ತೋಟಕ್ಕೆ ಹೋಗೋಣ ನೀರು ಹಾಕೋದಕ್ಕೆ. ಏನಿದೆ ಫ್ರೆಂಡ್ಸ್ ಗಳು ಸಂಸಾರಕ್ಕೆ ഒരു ബക്കറ്റ് എടുത്താൽ മതിയല്ലേ? പിന്നെ ഞാൻ വെള്ളം കുറം പോട്ടെ. എൻ്റെ ഫ്രണ്ട്സ് എല്ലാം കാത്തിരിക്കുവാണോ? ഇതാ ഇവിടെ വെച്ചാൽ കാണുന്നുണ്ടോ ഇല്ല അറിയില്ലല്ലോ എനിക്ക്. ദേശം മൊത്തം കാണണം. ദേശം മൊത്തം അല്ല, പ്രപഞ്ചം മൊത്തം കാണാൻ വേണ്ടി. ഇത് ഇത് ക്ലോസ് ആയി കാണും. ഇപ്പം കാണും. ഇത്ര സമയം കാണത്തില്ല. ഏതിനകത്ത് എടുത്തു കൊടുത്തു എന്തായി കാണിക്കുന്നേ? അല്ല, അതിൽ പിടിക്കാനല്ലോ. കണ്ടോ അടുക്ക് വെള്ളം കണ്ടോ? ഇപ്പൊ അടുക്ക് വെള്ളം വന്നു തീർന്നു. അതിനകത്ത് പിടിച്ചോ, ബേസിനകത്ത് വേണ്ട. ബേസിനകത്ത് ഇങ്ങനെ നടക്കുമല്ലോ. അത് തമ്മിലെടുക്കാം, ചെടിക്ക് എടുക്കാൻ മതി. ഇത് എടുക്കണ്ട. ആണോ? നമുക്ക് ഈ പാത്രം കിടക്കണക്ക് ഇതാകും. ആ ബക്കറ്റിലെടുക്കാം. ഇത് എവിടെ ഇരുന്ന ഇത് നല്ല വെള്ളം. അത് നല്ല വെള്ളമാണോ? കൊണ്ട് കളഞ്ഞോ?
നീ മഴവെള്ളത്തിൽ പിടിച്ചല്ലേ? മഴവെള്ളം അല്ല, ഇതിലെ വെള്ളം മഞ്ഞിക്കൊള്ളിയല്ല. എന്നാ പറയുന്ന മഞ്ഞി പോട്ടെ, അതിങ്ങോട്ട് പോയി ആ പാത്രം മൂടി പോയി. കാക്ക കൊണ്ടുവന്ന് അടിച്ചിടാം. വെള്ളം പിടിക്കണ്ടേ? കിട്ടുമല്ലോ. വെള്ളം കിട്ടും. ഞാൻ ശരിക്കും ഇടാനായിട്ട് കിട്ടും. ആ എന്നാ കടന്നെങ്കിൽ മുളക് കൊടുക്കും. ಆ ಬೆಲ್ಲ ತುಂಬ ಕಳೆಯಂಡ ಚೆಡಿ ಕೊಂಡೋಗಿ ಚೆಡಿಕಾಯಲ್ಲಿ ಹೊಡ್ತೀಯ ಬರೀ ಪ್ರಯತ್ನ ಗಿಡಕ್ಕೆ ಹಾಕ್ಬಿಡೋಣ. ಯಾಕಂದರೆ ಅಲ್ಲಿ ನೀರು ವೇಸ್ಟ್ ಆಗಿಬಿಡುತ್ತೆ. ನನಗೆ ಹೊಟ್ಟೆ ಉರಿತದೆ. ಅಯ್ಯೋ, ಈ ಕಲ್ ಮೇಲೆ ಚಪ್ಪಲಿ ಇಲ್ದಿರ ನಡೆದ್ರೆ ತುಂಬ ಒಳ್ಳೆಯದು. ನಿಮಗೆ ಗೊತ್ತಾದ ವಿಷಯ. ಓ ಮೈ ಗಾಡ್ ಎಲ್ಲಿದೆಯೋ? ಪೈಪ್ನಲ್ಲಿ ಬಿಸಾಕಿದ್ದೀನಿ, ನನಗೆ ಗೊತ್ತಾಗ್ತಿಲ್ಲ. ಆನ್ ಮಾಡಿಬಿಡೋಣ ಯಾವುದಕ್ಕೂ. ನಾನು ಆಮೇಲೆ ಎಳ್ಕೊಳ್ಳೋಣ ಪೈಪ್ನ, ಅರ್ಜೆಂಟ್ ಏನಿಲ್ಲ. ಬಾ ಪೈಪಮ್ಮ, ಬಾ ಪೈಪಮ್ಮ, ಬಾ ಪೈಪಮ್ಮ. ಆಲ್ಮೋಸ್ಟ್ ಖಾಲಿ ಆಯಿತು ನೀರು. ನೋಡೋಣ. ನೋಡಿ ಫ್ರೆಂಡ್ಸ್, ಇದರಲ್ಲೆಲ್ಲ ಕಾಯಿ ಬಿಟ್ಬಿಟ್ಟಿದೆ. ಎಲ್ಲ ಮೆಣಸಿನ್ಕಾಯಿ ಆಲ್ಮೋಸ್ಟ್ ಖಾಲಿ ಆಗೇ ಹೋಯಿತು. ನೋಡಿ ನಮ್ಮ ಆಂಟಿ ಬೆಳಗ್ಗೆ ಒಣಗಾಕಿದೆ. ಅದು ಎಷ್ಟು ಮಳೆ ಬರುತ್ತೋ ನನಗೆ ಗೊತ್ತಿಲ್ಲ. ಅದೆಲ್ಲ ರಬ್ಬರ್ ಮರ. ಅಲ್ಲೊಂದು ಹಸು ಇದೆ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ ನಿಮಗೆ? ಅಲ್ಲಿ ನೋಡಿರಿ. ಅಯ್ಯೋ, ಅದನ್ನು ತೋರಿಸಿಲ್ಲಲ್ಲ ಕಂಪ್ಲೀಟಾಗಿ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಅಯ್ಯೋ, ಮುಗ್ದೋಯ್ತು ಅನ್ನಿಸ್ತೈತೆ ಫ್ರೆಂಡ್ಸ್ ನೀರು ಅಲ್ವಾ? ನಿಮ್ಗೆ ಹಂಗೆ ಅನ್ನಿಸ್ತೈತೆ? ನೋಡಿರಿ ಎಷ್ಟು ಸಣ್ಣ ಬರ್ತಾಯಿದೆ ನೀರು. ಹಲೋ ಸ್ನೇಹಿತರೆ, ಎಲ್ಲರೂ ಏನೇನು ಮಾಡ್ತಾಯಿದ್ದೀರಾ? ಮುಗ್ದೋಯ್ತು. ಸತ್ತೋಯ್ತು. ಫಿನಿಶ್, ಆಲ್ಮೋಸ್ಟ್ ಫಿನಿಶ್. ನಾವು ಅಚ್ಚರಿಗೆ ಅದೇನೋ ಇದೇನು ಮರ ಅಂತ ಹೇಳಿದೆ ನೆನ್ನೆ, ಮರ್ತೋಯ್ತು ನನಗೆ. ಅದ್ರ ಹೆಸರೇ ಮರ್ತೋಯ್ತು. ಆ ಮರಕ್ಕೆ ಇಟ್ಬಿಡೋಣ. ಓಕೆ. ಅಯ್ಯೋ, ಒಂದು ನಿಮಿಷ ಫ್ರೆಂಡ್ಸ್, ಮರ ನೋಡ್ತಾ ಇರಿ ನೀವು. ನಾನು ಅಷ್ಟೊತ್ತಿಗೆ ಪೈಪ್ ಸ್ವಲ್ಪ ಈ ಕಡೆ ಶಿಫ್ಟ್ ಮಾಡಿಬಿಡ್ತೀನಿ. ಇರೋ ನೀರಲ್ಲಿ ಮರಕ್ಕೆ ಹೋಗಬೇಕು. ಚೆನ್ನಾಗಿ ಕುತ್ಕೊಂಡು ನಮ್ಗೆ ಹಣ್ಣು ಬರುತ್ತಲ್ಲ, ಅದು ಲಿಚಿ ಟ್ರೀ ಕುಡ್ಕೊಂಡ್ಲಿ ಫ್ರೆಂಡ್ಸ್ ಇದು ಅಲ್ವಾ? ನಾವು ಹೋಗೋಣ. ಇದಕ್ಕೆಲ್ಲ ನೀರು ಹಾಕಿದ್ರೆ ಚೆನ್ನಾಗಿರ್ತಿತ್ತೇನೋ ಪಾಪ ಅಲ್ಲ. ನೆರಳಲ್ಲಿರುತ್ತೆ ಇದು ಆಲ್ಮೋಸ್ಟು. ಇದು ನೋಡ್ರಿ, ಮುದ್ದು ಮಲ್ಲಿಗೆ ಅಂತ ಇದ್ರ ಹೆಸರು. ಗಮಲು ಇಲ್ಲ, ಗತ್ತು ಇಲ್ಲ. ಗತ್ತು ಬರಲ್ಲ, ಗಮಲು ಬರಲ್ಲ ಈ ಗಿಡಕ್ಕೆ. ಅದು ಪುಟ್ಟಾಣಿ ರೋಸು, ನನ್ನ ಓಲೆ ರೋಸ್ ಅದು. ಸರಿ ಫ್ರೆಂಡ್ಸ್, ನಾವು ಹೋಗೋಣ. ಬರೀ ನಂಗೆ ಹೊಟ್ಟೆ ಸಿಗ್ತದೆ. ಅದೆಷ್ಟನೇ ಇದ್ರಿಗೆ ಹೋಗ್ಕಂಡ್ಲಿ ನೀರು ಅವ್ರಿಗೆ ಗೊತ್ತಿಲ್ಲದ್ರೆ ಆನ್ ಮಾಡಿ ಬಂದುಬಿಟ್ಟಿದ್ದೀನಿ. ಮೊನ್ನೆ ಒಂದಿನ ನನ್ನ ಗಿಡಕ್ಕೆ ಮರಕ್ಕೆ ಸ್ವಲ್ಪ ನೀರು ಹೋಗಲಿ ಅಂತೇಳಿ ಆನ್ ಮಾಡಿದ್ನಾ. ಈ ಆಂಟಿ ಆಫ್ ಮಾಡ್ತೀನಿ ಅಂತ ಹೇಳಿದ್ರು, ಆಫ್ ಮಾಡಿರಲಿಲ್ಲ. ಡ್ರಮ್ಮಲ್ಲಿ ನೀರೆಲ್ಲ ಖಾಲಿ ಆಗಿಬಿಟ್ಟಿದೆ. ನಾನು ರೂಮೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ, ಅರ್ಧಂಬರ್ಧಕ್ಕೆ ಬಿಟ್ಟು ಬಂದಿದ್ದೀನಿ. అంటే ఒత్తిడి ఉండ వెళ్ళాం తీర్నా ఓకే 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 കണ്ടോ? അതിനകത്ത് മണൽ കണ്ടോ? എത്ര എണ്ണം ഉണ്ട് ആ ഡ്രമ്മിൽ? ആൻറ്റി കണ്ടോ? അവർ മേലെയാണോ? ഭയങ്കര അടുക്കുണ്ടോ വെള്ളത്തിൽ? ഇപ്പോൾ ആ ഡ്രമ്മിൽ കാണണം. ഭയങ്കര അടുക്ക് വെള്ളമാണ്. അങ്കിൾ മാത്രമേ ഉള്ളോ അവിടെ നിൽക്കണേ? പിന്നെ അല്ലല്ല, ശ്വാസം മുട്ടൽ ഡ്രമ്മിൽ ഉള്ളിൽ കയറിയാൽ പിന്നെ ഇതിൽ കുഴപ്പമായാലും. അത് നോക്കണേ. അവിടെ തന്നെ നിന്നു. ഓക്കെ ഓക്കെ, താങ്ക് യു ബൈ ബൈ. പിന്നെ ನಮ್ಮ ಆಂಟಿಯವ್ರು ಬರ್ತಾಯಿದ್ದಾರೆ, ಮಹಾರಾಣಿಯವರು. ಜೈ ಪರಾಕ್ ಜೈ ಪರಾಕ್ ಜೈ ಪರಾಕ್. ಜೈಸಿ ಮೋಳವ್ರು ಬರ್ತಾಯಿದ್ದಾರೆ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಬನ್ನಿ 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 ಮೇಡಮ್, ಬನ್ನಿ ಬನ್ನಿ. ತುಂಬ ಹ್ಯಾಪಿಯಾಗಿರ್ತಾರೆ ಆಂಟಿ ನಮ್ಮ ಜೊತೆ ಯಾವಾಗೂ.
എല്ലാവർക്കും സബ്സ്ക്രൈബ് പറ, ലൈക്ക് ചെയ്യുക, സബ്സ്ക്രൈബ് ചെയ്യുക, സപ്പോർട്ട് ചെയ്യുക. ಸಪೋರ್ಟ್ ചെയ്യുക. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡ್ರ ಫ್ರೆಂಡ್ಸ್, ಇವ್ರು ನಮ್ಮ ಆಂಟಿ. ಅವ್ರು ಇನ್ನೊಬ್ಬ ಆಂಟಿ ಅಲ್ಲಿದ್ದಾರೆ ಅಜ್ಜಿ ಹತ್ರ. ನಾವಿವಾಗ ಅಜ್ಜಿ ಹತ್ರ ಹೋಗ್ಬೇಕು. ಇವಾಗ ಅರ್ಜೆಂಟಾಗಿ ಅಲ್ಲುಜ್ಜಿ ಮಕ್ಕ ತೊಳೆದು ನೋಡಿರಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ನೋಡಿರಿ ನಮ್ಮ ಐಟಮ್ಸು ಹೆಂಗಿದೆ. ಇದನ್ನೆಲ್ಲ ಕ್ಲೀನ್ ಮಾಡೋದು ಯಾವಾಗ ಎಲ್ಲ ತೆಗೆದು ಇಲ್ಲಿಡಬೇಕು. ಅಜ್ಜಿದು ಡೈಪರ್ಗಳು, ಶೀಟ್ಗಳು, ಮಾತ್ರೆಗಳು ಬೇಜಾನವೆ ಫ್ರೆಂಡ್ಸ್. ನೋಡಿ ಇದು ನಮ್ಮ ಆಂಟಿ. ಅಯ್ಯೋ ಚಿರಿಕೆ ಚಾಯ್ ಇಡು ನನಗೆ ಸಿಕ್ಕನು. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ಹೊಸ್ದಾಗಿ ನೋಡೋರೆಲ್ಲ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್. ಇದು ಕಡ್ಗೋಣ ಮೇಡಮ್, ಚೌಟಿ ಕಡ್ಗೋಣ ಅಂತ ಟೇಕ್ ಇಟ್. ಎಡ್ತೋ ಇದು ಬೇಡ. ನಮ್ಮ ಆಂಟಿ ಎಲ್ಲ ತೊಳೆಯಾಗಿ ಎತ್ಕೊಂಡು ಹೋಗ್ತಾವ್ರೆ ಪಾಪಚ್ಚಿ. ನಮ್ಮ ಆಂಟಿಗೆ ಆರೋಗ್ಯ ಕೊಡಲಿ ಅಂತ ದೇವ್ರ ಹತ್ರ ಪ್ರೇಯರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ನಾನು ಕಾಣಿಸ್ತಾ ಇದ್ದೀನಾ? ಬಾಯ್ ಬಾಯ್, ಲವ್ ಯು.